ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಒನ್ಸ್ ಅಗೇನ್. ಇವತ್ತು ಡೇ 4. ನಿನ್ನೆ ನೋಡ್ದಂಗೆ ಡೇ 3ಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಂದು ನಾವು ಸ್ಟೇ ಆದ್ವಿ. ಈಗ ಕುಕ್ಕೆಯಿಂದ ಚೆಕ್ಔಟ್ ಮಾಡ್ತಾಯಿದ್ವಿ. ಚೆಕ್ಔಟ್ ಮಾಡಿ ಇವತ್ತು ನೋಡೋಣ ಎಷ್ಟು ಪ್ಲೇಸ್ ಆಗುತ್ತೆ ಅಷ್ಟು ಪ್ಲೇಸ್ನ ಕವರ್ ಮಾಡ್ತೀವಿ. ಫೈನಲಾಗಿ ಉಡುಪಿಯಲ್ಲಿ ಆಲ್ಟ್ ಆಗುವಂಥ ಪ್ಲ್ಯಾನ್ ಮಾಡಿದ್ದೀವಿ. ಹೋಟೆಲ್ ಗೀಟಲ್ ಏನೂ ಬುಕ್ ಮಾಡಿಲ್ಲ. ಹೋಗಿ ಚೆಕ್ ಮಾಡಿಬಿಟ್ಟು ಅಲ್ಲೇ ಹೋಟೆಲ್ ಬುಕ್ ಮಾಡಿಬಿಟ್ಟು ಹಂಗೆ ಸ್ಟೇ ಆಗೋಣ. ಹೋಗ್ತಾ ಯಾವುದು ಪ್ಲೇಸಸ್ ಸಿಗುತ್ತೆ ಆ ಪ್ಲೇಸಸ್ನೇ ಕವರ್ ಮಾಡ್ಕೊಂಡು ಹೋಗೋಣ. ಫಸ್ಟು ಸೌತ್ ಅಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದೀವಿ. ಬನ್ನಿ ನೋಡೋಣ ಹೆಂಗಿರುತ್ತೆ ನಮ್ಮ ಜರ್ನಿ. ಸ್ನೇಹಿತರೆ, ಫೈನಲಾಗಿ ಕುಕ್ಕೆ ಒಂದು ವ್ಯೂ ಡೇಯಲ್ಲಿ. ನೆನ್ನೆ ನೈಟ್ ಬಂದಿದ್ದು ಅಷ್ಟೊಂದು ಸರಿಯಾಗಿ ಕಾಣಿಲ್ಲ. ಡೇಯಲ್ಲಿ ನೋಡಿ, ಅಲ್ಲಿ ನೋಡಿ ಹಿಂದೆ ಕುಮಾರ ಪರ್ವತ ಮಂಜಿಂದ ಹಂಗೆ ಮುಚ್ಚೋಗಿದೆ. ಅಲ್ಲೋಡಲ್ಲಿ ಮೀನು ಹಿಡಿತಾ ಇದ್ದಾರೆ ನೋಡು. ನೋಡೋಣ, ಟೈಮ್ ಆಯ್ತು ಈಗ. ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಬಾ, ಟೈಮ್ ಆಯ್ತು. ಸ್ನೇಹಿತರೆ, ಇವಾಗ ನಾವು ಬಂದಿದ್ದೀವಿ ಸೌತ್ ಅಡ್ಕ ಗಣಪತಿ ಮಹಾಗಣಪತಿ ದೇವಸ್ಥಾನಕ್ಕೆ. ನೋಡಿ, ಈ ಥರ ಇದೆ ಎಂಟ್ರೆನ್ಸ್. ಸ್ನೇಹಿತರೆ, ಇದೆ ನೋಡಿ ಸೌತ್ ಅಡ್ಕ ಮಹಾಗಣಪತಿ ಟೆಂಪಲ್. ವಿಶೇಷ ಅರ್ಕೆ ಅಂದರೆ ಇಲ್ಲೆಲ್ಲ ಗಂಟೆ ಕಟ್ತಾರೆ. ಏನಾನ ಅರ್ಕೆ ಮಾಡಿಕೊಂಡ್ರೆ ಗಂಟೆ ಕಟ್ಬೋದು. ದೇವ್ರ ದರ್ಶನ ಮಾಡ್ಕೊಂಡು ಈಗ ಟೈಮ್ ಎಕ್ಸಾಕ್ಟಾಗಿ 1 ಗಂಟೆ ಆಗಿದೆ. ಹತ್ತತ್ರ ಕಾರ್ಕಳದ ಹತ್ರ ಇದ್ದೀವಿ. ಇನ್ನೂ 1 ಅವರ್ ಆಗುತ್ತೆ ಉಡುಪಿಗೆ ರೀಚ್ ಆಗೋಕ್ಕೆ. ಹೋಟೆಲ್ ಕೂಡ ಯಾವುದೂ ಬುಕ್ ಮಾಡಿಲ್ಲ ನಾನು. ನೋಡೋಣ ಬನ್ನಿ, ಫಸ್ಟು ಹೋಟೆಲ್ ಬುಕ್ ಮಾಡಿಬಿಡೋಣ. ಆಮೇಲೆ ಶ್ರೀಕೃಷ್ಣ ಮಠಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮಲ್ಪೆ ಬೀಚ್ ಹತ್ರ ಹೋಗೋಣ. ಸೊ ಮಳೆ ಬರೋ ವಾತಾವರಣ ಇದೆ, ನೋಡೋಣ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವಾಗ ನಾವು ಉಡುಪಿ ನೋಡಿ ಇಲ್ಲಿ ಶ್ರೀಕೃಷ್ಣ ಮಠ ದರ್ಶನ ಮಾಡ್ಕೊಂಡ್ವಿ. ಒಳಗಡೆ ಫೋನ್ ಅಲ್ಲೋ ಇರಲಿಲ್ಲ, ಅದಕ್ಕೆ ಈಚೆ ಬಂದ್ವಿ. ಈಚೆಯಿಂದ ವಿಡಿಯೋ ಮಾಡ್ತಾಯಿದ್ವಿ. ಸೊ ಅನ್ನದಾನ ಸಿಕ್ಕಿಲ್ಲ, 3 ಗಂಟೆ ಮೇಲಾಗೋಗಿತ್ತು, ಕ್ಲೋಸ್ ಆಗಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಇವಾಗ ನಾವು ಬಂದಿದ್ದೀವಿ ಮಲ್ಪೆ ಬೀಚ್ ಹತ್ರ. ಬೋಟಿಂಗು 5 o'clockಗೆ ಕ್ಲೋಸ್ ಆಗಿದೆ. ಬೋಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಈ ಕಡೆ ನೋಡಿ, ಈ ಕಡೆಯಿಂದ ಬೋಟಿಂಗ್ ಆ ಕಡೆ ಹೋಗ್ಬೇಕು. ಅಲ್ಲಿ ಹೋದರೆ ಬೋಟಿಂಗ್ ಆಪ್ಷನ್ ಅಲ್ಲಿ. ಈ ಥರ ಇದೆ ವಾತಾವರಣ. ಸ್ನೇಹಿತರೆ, ಸನ್ಸೆಟ್ ಆಗಿದೆ ನೋಡಿ, ಕಾಣಿಸ್ತಾ ಇದೆ. ಡೇ 5ಗೆ ಎಲ್ಲರಿಗೂ ಸ್ವಾಗತ. ಡೇ 4 ನೆನೆ ನೋಡ್ದಂಗೆ ಮಲ್ಪೆ ಬೀಚ್ ಆದಮೇಲೆ ಡೈರೆಕ್ಟಾಗಿ ಹೋಟೆಲ್ ಬಂದು ಸ್ಟೇ ಆಗಿಬಿಟ್ವಿ. ಜಾಸ್ತಿ ವಿಡಿಯೋ ಏನು ಕ್ಲೋಸ್ ಮಾಡೋಕ್ಕಾಗಿಲ್ಲ. ಇವತ್ತು ಡೇ 5 ಬಂದು ಟುವರ್ಡ್ಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ಹೊರನಾಡಿಗೆ ಹೋಗ್ಬಿಟ್ಟು
ಕುದುರೆಮುಖ ಮೇಲೆ ಹೊರನಾಡಿಗೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈಗ ಆಲ್ಮೋಸ್ಟು ಒಂದು 5 ಕಿಲೋಮೀಟರ್ಸ್ ಆಗಿದೆ ನಾವು ಹೋಟೆಲ್ ಬಿಟ್ಟು. ಬನ್ನಿ ಕುದುರೆಮುಖ ನೋಡಿಕೊಂಡು ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ಮನೆ ಕಡೆ ಹೋಗೋಣ. ನೀವು ಆ್ಯಸ್ ಯೂಶುವಲ್ ನೋಡ್ತಾ ಇರ್ಬೋದು, ಇವಾಗ ಕುದುರೆಮುಖಕ್ಕೆ ಎಂಟ್ರಿ ಆಗಿದ್ದೀವಿ. 1.5 ಅವರ್ ಟೈಮಿಂಗ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಕುದುರೆಮುಖ. ಎಲ್ಲೂ ನಿಲ್ಲಿಸ್ಬಾರ್ದು ಅಂತ ಹೇಳ್ತಾವ್ರೆ, ನೋಡೋಣ. ಸ್ನೇಹಿತರೆ, ಹೊರನಾಡು ಮತ್ತು ಕುದುರೆಮುಖ ರೋಡ್ ತೊಗೊಳಕ್ಕೆ ಹೋಗಿ ನಾವು ಶೃಂಗೇರಿ ರೋಡ್ ತೊಗೊಂಡ್ಬಿಟ್ವಿ. ಅದಕ್ಕೋಸ್ಕರ ಡೇ 5ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಡೇ 5ಅಲ್ಲಿ ನಾವು ಇನ್ನೂ ಪ್ಲೇಸಸ್ ವಿಸಿಟು ಮಾಡೋಕ್ಕಾಗಿಲ್ಲ. ಡೈರೆಕ್ಟು ಉಡುಪಿ ಟು ಬ್ಯಾಂಗ್ಳೂರು ರೀಚ್ ಆಗ್ಬಿಟ್ವಿ. ಇದೇ ಥರ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಸ್ನೇಹಿತರೆ, ಇವಾಗ ಬಾಳೆಹೊನ್ನೂರು ಹತ್ರ ಇದ್ದೀವಿ. ನೋಡಿ, ಇಲ್ಲಿ ಟೀ ಪ್ಲಾಂಟೇಶನ್ ಹೆಂಗೆ ಕಾಣಿಸ್ತಾ ಇದೆ.